ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ಗೆ ಬ್ರೇಕೇ ಬಿದ್ದಿಲ್ಲ. ಖಾಸಗಿ ಫೈನಾನ್ಸ್ ಕಂಪನಿಗಳ ಬಳಿ ಸಾಲ ಪಡೆದ ಕುಟುಂಬಗಳು ಈಗ ಸಾಲ ತೀರಿಸಲಾಗದೆ ಊರನ್ನೇ ಬಿಟ್ಟಿವೆ. ಕೆಲ ಜನರು ಸಾಲಗಾರರ ಕಿರುಕುಳ ತಡೆಯಲು ಸಾಧ್ಯವಿಲ್ಲದೆ ಊರು ಬಿಡುತ್ತಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ಗೆ ಬ್ರೇಕೇ ಬಿದ್ದಿಲ್ಲ. ಸುಲಭವಾಗಿ ಸಾಲ ದೊರೆಯುತ್ತದೆಂದು ಖಾಸಗಿ ಫೈನಾನ್ಸ್ ಕಂಪನಿಗಳ ಬಳಿ ಸಾಲ ಪಡೆದ ಕುಟುಂಬಗಳು ಈಗ ಸಾಲ ತೀರಿಸಲಾಗದೆ ಊರನ್ನೇ ಬಿಟ್ಟಿವೆ. ಕೆಲ ಜನರು ಸಾಲಗಾರರ ಕಿರುಕುಳ ತಡೆಯಲು ಸಾಧ್ಯವಿಲ್ಲದೆ ಪ್ರಾಣ ಬಿಡುತ್ತಿದ್ದಾರೆ. ಖಾಸಗಿ ಫೈನಾನ್ಸ್ ಕಂಪನಿ ಕಿರುಕುಳಕ್ಕೆ ಬಾವಿಗೆ ಹಾರಿ ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಯಮನಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸರೋಜ ಎಂಬುವರು ಫೈನಾನ್ಸ್ನಲ್ಲಿ ಸಬ್ಸಿಡಿ ಅಂತ 2 ಲಕ್ಷ ಸಾಲ ಪಡೆದಿದ್ರು. ಸಾಲ ಕೊಡಿಸಿದ್ದ ಹೊಳೆಪ್ಪ ದಡ್ಡಿ ಎಂಬಾತ ಅರ್ಧದಷ್ಟು ಹಣ ತಾನೇ ಪಡೆದಿದ್ದ. ಅರ್ಧ ಸಾಲ ಕಟ್ಟಿದ್ದ ಬಳಿಕ ಫೈನಾನ್ಸ್ನಿಂದ ಪೂರ್ತಿ ಸಾಲ ಕಟ್ಟಲು ಸೂಚನೆ ನೀಡಿದ್ರು. ಸಾಲ ಕೊಡಿಸಿದ ಹೊಳೆಪ್ಪ ಕೂಡ ಸಾಲ ಕಟ್ಟಲ್ಲ ಅಂತ ಕೈಯೆತ್ತಿದ್ದ. ಇದರಿಂದ ನೊಂದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಧ್ಯಸ್ಥಿಕೆ ವಹಿಸಿ ಸಾಲ ಕೊಡಿಸಿದ್ದ ಹೊಳೆಪ್ಪನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಡಗಿನಲ್ಲಿ ಊರು ಬಿಟ್ಟು ಮರವೇರಿದ ನಾರಿಯರು. ಕೇರಳ ರಾಜ್ಯದ ಕಡೆ ವಲಸೆ ಹೋದ ಕುಟುಂಬಗಳು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಮೀನುಕೊಲ್ಲಿಹಾಡಿ, ದಾಸವಾಳ ಪೈಸಾರಿ, ಬೆಳ್ಳಿ ಕಾಲೋನಿ ಮತ್ತು ಕಾವೇರಿ ಕಾಲೋನಿಗಳಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳದಿಂದ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಕೇರಳ ರಾಜ್ಯದ ಕಡೆ ವಲಸೆ ಹೋಗಿವೆ. ಇನ್ನು ಹಾಡಿಯಲ್ಲೇ ಇದ್ದ ಕೆಲವರು ದಟ್ಟ ಅರಣ್ಯದ ಮರವೇರಿ ಕುಳಿತು ಸಂಜೆಯಾಗುತ್ತಲೇ ಮನೆಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಮನೆಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಾ ಬೇಡವಾ ಅಂತ ಒಂಥರ ಭಯ ಮನಸ್ಸಲ್ಲೇ. ಇವ್ರೇನು ಮಾಡ್ತಾರೋ ಈಗ ಈ ತಿಂಗಳೇ ನನ್ನ ಕೈಯಲ್ಲಿಲ್ಲ, ಆಯ್ತಾ ಇಲ್ಲ, ನಾನು ಇನ್ನೊಂದು ಸಲ ಸೇರಿಸಿ ಕಟ್ತೀನಿ ಅಂದ್ರೆ ಅವ್ರು ಹೋಗಲ್ಲ ಸರ್. 10-11 ಗಂಟೆ ರಾತ್ರಿ, ಒಂದು ಟೈಮಲ್ಲಿ 1 ಗಂಟೆ ರಾತ್ರಿ ಸಮೇತ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ. ಇಲ್ಲ ಇಲ್ಲಿ ಬಂದು ಹೋಗೋ ಥರ ಮಾಡ್ಬಿಟ್ಟು ಪುನಃ ರಿಟರ್ನ್ ಬಂದ್ಬಿಟ್ಟು ಮನೆ ಹತ್ರ ನಿಂತಿರ್ತಾರೆ. ಅಂದರೆ ನಾವು ಹೇಳ್ತಿರೋದು ನಾವು ಸಾಲ ತಗೊಂಡಿದ್ದೀವಿ, ಆದರೆ ಅದನ್ನು ಕಟ್ಟೋದಿಲ್ಲ ಅಂತ ಹೇಳ್ತಿಲ್ಲ, ಕಟ್ಟುತ್ತೀವಿ, ಅದು ನಮಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳೋದು. ನಾವು ಈಗ ಈ ಸಾಲದಿಂದ ಆಗ್ಬಿಟ್ಟು ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗೋದೆ ಅವ್ರಿಗೂ ಸಮೇತ ಒಂಥರ ಅವಮಾನ ಮನೆಗೆ ಹೋದ್ರೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಬೀದಿಗೆ ಬಂದ ಕುಟುಂಬ. 11 ವರ್ಷದಲ್ಲಿ 5 ಮನೆ ಬದಲಾವಣೆ, ಆತ್ಮಹತ್ಯೆಗೆ ಯತ್ನ. ಇತ್ತ ಕಾನೂನು ಸಚಿವರ ತವರು ಕ್ಷೇತ್ರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಕಾನೂನು ಉಲ್ಲಂಘನೆಯಿಂದ ಬಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಗದಗ ನಿವಾಸಿಯಾದ ಅಬ್ದುಲ್ ರೆಹಮಾನ್ ಬಾಜಿಗರ್ ಕುಟುಂಬ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಕುಟುಂಬದಲ್ಲಿ 7 ಜನ ಸದಸ್ಯರಿದ್ದು ಜೀವನ ನಿರ್ವಹಣೆಗಾಗಿ ಸಾಲ ತೆಗೆದುಕೊಂಡಿದ್ರು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು 1 ತಿಂಗಳ ಹಿಂದೆ ಕುಟುಂಬಸ್ಥರು ಆತ್ಮಹತ್ಯೆಗೆ ಯತ್ನಿಸಿದ್ರು. 1 ವರ್ಷದಲ್ಲಿ 5 ಮನೆ ಬದಲಾಯಿಸಿದ್ದಾರೆ. ಏನು ಮಾಡಿ ಇವ್ರು ಸಾಲ ಕಟ್ಟೋದು ಬ್ಯಾಡ ಅಂತ ಹೇಳಾಕತ್ತಿಲ್ಲ. ನಾವು ಸಾಲ ಕಟ್ಟೋನು ಅಂತ ಏನು ನಮ್ಗೊಂದು ಟೈಮ್ ಇದು ಮಾಡಿಕೊಡೋಲ್ರಿ. ಒಬ್ರು ತಪ್ಪಿದ್ರೆ ಒಬ್ಬರು 1ಕ್ಕಿಂತ 10 ಕಡೆ ತೆಗ್ಸಿವ್ರಿ, ಕಷ್ಟ ಐತೆ ಅಂತೇಳಿ. ಆದ್ರೆ ತುಂಬ ಏನಾಗ್ತೀವಿ ಸರ್, ನಮ್ಗೆ ಸವಲತ್ತು ಮಾಡಿಕೊಡು ಅಂತೇಳಿ ಇಷ್ಟೆಲ್ಲ ನಮ್ದು ಲಾಸ್ ಆಗೈತೆ ಸರ್. ಎದ್ರೊಳಗೆ ನಾವು ಕೈ ಹಾಕಕ್ಕೆ ಹೋಗಿ ನಮ್ಗೆ ನಷ್ಟ ಆಗೈತೆ ಸರ್. ಏನಾಗೋಲ್ದ ನಮ್ಮ ಕೈಲಿ. ಏನು ಮಾಡ್ತೀವಿ, ನೀವು ತಾಳಿನಾರು ಮಾರ್ರಿ, ಬಂಗಾರ ಮಾರ್ರಿ, ಮನೆಯಿಂದ ಸಾಮಾನು ಮಾರ್ರಿ, ನಮ್ಗೆ ರೊಕ್ಕ ಕೊಡ್ರಿ, ನಮ್ಗೆ ಅದೇ ಎಲ್ಲ ಹೇಳಕೊಬಿಡ್ರಿ. ತೊಗೊಳ್ಳೋ ಮುಂದೆ ಎಷ್ಟು ಚೆನ್ನಾಗಿ ನಕ್ಕೊಂತ ಹೋದ್ರು ನೀವು. ಈಗ ನಮ್ಗೆ ಇದು ಮಾಡೈತ್ರಿ, ನಮ್ಗೆ ಅಡ್ಡಾಡ್ಸಾಯ್ತಾರೆ, ಹುಚ್ಚಿನ ಅಡ್ಡಾಡ್ದಂಗೆ ಅಡ್ಡಾಡ್ಬೇಕೇನು ನಾವು ಅಂತೇಳಿ. ನಮ್ಗೆ ಏನೈತ್ರಿ ಆ ನಮೂನೆ ಅವ್ರಕ್ಕಿಂತ ಕಡೆಗೆ ನಮಗೆ ಬೀದಿ ನನ್ನ ಹೆಂಡ್ರು ಮಕ್ಕಳು ಎಲ್ಲರಿಗೂ ಅಡ್ಡಾಡ್ಸಾಕತ್ತ. ಹಣ ವಸೂಲಿಗೆ ಬಂದು ಕಾಲ್ಕಿತ್ತ ಫೈನಾನ್ಸ್ ಸಿಬ್ಬಂದಿ. ಹಣ ವಸೂಲಿಗೆ ಅಂತ ಬಂದ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಮಾಧ್ಯಮಗಳ ಕಂಡು ಮುಖ ಮುಚ್ಚಿಕೊಂಡು ಓಡಿದ ಪ್ರಸಂಗ ನಡೆದಿದೆ. ಹಾವೇರಿಯ ರಾಣೆಬೆನ್ನೂರು ನಗರದಲ್ಲಿ ನಡೆದಿರೋ ಘಟನೆ ಇದು. ಹೋಟೆಲ್ ಅನಾರೋಗ್ಯದ ನಿಮಿತ್ತ ಜಯಶ್ರೀ ಎಂಬುವರು ಸಾಲ ಪಡೆದಿದ್ರು. ಹಣ ವಸೂಲಿಗೆ ಬಂದ ಸಿಬ್ಬಂದಿ ಮಾಧ್ಯಮಗಳ ಕಂಡು ಓಡಿ ಹೋದ್ರು. ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳದ ಆರೋಪವನ್ನ ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಅಲ್ಲಗಳೆದಿದೆ. ಒಟ್ನಲ್ಲಿ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಜನರು ಹೈರಾಣಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.